ನೆಕ್ಸ್ಟ್ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕಂಪ್ಲೀಟ್ ಆದ ನಂತರ ಸ್ಟಾರ್ಟ್ ಆಗೋದೇ ಆಪ್ಷನ್ ಎಂಟ್ರಿ. ಓಕೆ, ಇಲ್ಲಿ ಕಾಣ್ತಿದೆ ಅಲ್ವಾ, ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಆ್ಯಂಡ್ ಅದರ್ಸ್ ಪ್ರೊಫೆಷನಲ್ ಕೋರ್ಸಸ್ 2023 ನಿನ್ನೆ ವರ್ಷದ್ದು. ಈ ವರ್ಷ ಸ್ವಲ್ಪ ಎಕ್ಸಾಂಪಲ್ ಹುಡುಗರಿಗೆ ಅರ್ಥ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸ್ಕಿಪ್ ಮಾಡಿದೆ ನೋಡಿ. ಸೆಂಟ್ರಲ್ ರಿಸಲ್ಟ್ ಅಲಾಟ್ಮೆಂಟ್ ಪ್ರೋಸೆಸ್ ಆಪ್ಷನ್ ಎಂಟ್ರಿ. ಓಕೆ, ಅಡ್ಮಿಷನ್ ಟು ಮೆಡಿಕಲ್ ಅವಾಗ ಹೇಳಿದ್ದೀನಿ. CET ನಂಬರ್ ಮೊದಲು ಕಾಣ್ತಿದ್ದೆ ಅಲ್ವಾ, ನಿಮ್ಮ CET ನಂಬರ್ ಏನಿದೆಯೋ ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಟೈಪ್ ದಿ ಕ್ಯಾಪ್ಚಾ ಟೆಕ್ಸ್ಟ್ ಆಸ್ ಶೋನ್ ಅಬೋವ್ ಅಂತಿದೆ. ಅಲ್ಲಿ ಕ್ಯಾಪ್ಚಾ ಕೆಳಗಡೆ ಬ್ಲೂ ಕಲರ್ ಕಾಣುತ್ತೆ, ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಮತ್ತು ನಂಬರ್ಸ್ ಅಲ್ಲಿ ಕಾಣ್ತಿರುತ್ತೆ, ಅದನ್ನೇ ಎಂಟ್ರಿ ಮಾಡಿ. ನೆಕ್ಸ್ಟು ಇದು ಕೇವಲ KEA ವೆಬ್ಸೈಟ್ನಲ್ಲಿ ಮಾತ್ರ ಮಾಡಬೇಕು ಕೆಲಸ. cet.online.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನೆಕ್ಸ್ಟ್ ಓಪನ್ ಆಗುತ್ತೆ, ಅದರಲ್ಲಿ ನೀವು ಹೋಗಿ ಅಲ್ಲಿ ಮೇಲೆ 3 ಡಾಟ್ಸ್ ಕಾಣ್ತಿರ್ತವೆ, ಅದನ್ನು ಕ್ಲಿಕ್ ಮಾಡಿ. ಈ ಕಡೆ ಪ್ರವೇಶ ಅಂತ ಬರುತ್ತೆ, UGCET ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಟ್ಟಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಆಪ್ಷನ್ ಎಂಟ್ರಿ, ಮೋಕ್ ಅಲಾಟ್ಮೆಂಟು ಪ್ರತಿಯೊಂದು ಯಾವ ದಿನ ಬಿಡ್ತಾರೆ ಆ ದಿನ ಅಲ್ಲಿ ಹೋಗಿ ಪ್ರವೇಶ ಒಳಗಡೆ ಚೆಕ್ ಮಾಡಿರಿ. ಓಕೆ, ಅಲ್ಲಿ ಕ್ಲಿಕ್ ಮಾಡಿ ನೀವೇ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಮಾಡುವ ಕೆಲಸ ಸಬ್ಮಿಟ್ ಅಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಟೈಪ್ ಬರುತ್ತೆ, CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಇಮೇಲ್ ID, ಸೀಕ್ರೆಟ್ ಇಟ್ ಕ್ವಶನ್, ಆನ್ಸರ್ ಫಾರ್ ಸೀಕ್ರೆಟ್ ಕ್ವಶನ್, ಇವೆಲ್ಲ ಬರ್ತವೆ. ಹೇಗೆ ಎಂಟರ್ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಓಕೆ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ CETದು ಅದು ಕಾಪಿ ಇರುತ್ತೆ ಅಲ್ವಾ, ಕಾಪಿ ತಗೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ CET ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ. ನಿಮಗೆ ಸೀಕ್ರೆಟ್ ಕೀ ಕೋಡ್ ಬಂದಿರುತ್ತೆ ಅಲ್ವಾ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ, ಅದು ಸೀಕ್ರೆಟ್ ಕೀ ಕೋಡ್ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು, ಹೊಸ ಪಾಸ್ವರ್ಡ್. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಅದೇನಾ ಕನ್ಫರ್ಮ್ ಪಾಸ್ವರ್ಡು, ಓಕೆ ಅದನ್ನೇ ಟೈಪ್ ಮಾಡಿ. ನೆಕ್ಸ್ಟ್ ಇಮೇಲ್ ID ನೀವು ಕೊಟ್ಟಿರ್ತೀರಲ್ವಾ ಅಪ್ಲಿಕೇಶನ್ ಹಾಕಬೇಕಾದ್ರೆ CETಗೆ, ಅದೇ ಇಮೇಲ್ IDಯನ್ನು ಅಲ್ಲಿ ಎಂಟರ್ ಮಾಡಿ. ಸೀಕ್ರೆಟ್ ಇಂಟ್ ಕ್ವಶನ್ ಅಂತ ಇರುತ್ತೆ, ಆ ಕ್ವಶನ್ನ ಟೈಪ್ ಮಾಡಿ. ನೆಕ್ಸ್ಟ್ ಆನ್ಸರ್ ಫಾರ್ ಸೀಕ್ರೆಟ್ ಕ್ವಶನ್ ಅಂತ ಇರುತ್ತೆ, ಆ ಸೀಕ್ರೆಟ್ ಇಂಟ್ ಕ್ವಶನ್ಗೆ ಆನ್ಸರ್ ಅದೇ ಆಗಿರಬೇಕು, ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀರಂದರೆ ಕೆಳಗಡೆ ಲಾಗಿನ್ ಅಂತ ಕಾಣುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ನಂತರ ಮತ್ತೊಂದು ಪೇಜ್ ಹೀಗೆ ಓಪನ್ ಆಗುತ್ತೆ. ಆದ ನಂತರ ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೋಸೆಸ್ ಆಪ್ಷನ್ ಎಂಟ್ರಿ, ಆಪ್ಷನ್ ಎಂಟ್ರಿ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್, ಇಂಜಿನಿಯರಿಂಗ್ ಅಥವಾ ಅದರ್ ಕೋರ್ಸಸ್ ನೀವು ಮಾಡ್ತಾ ಇದ್ದರೆ CET ನಂಬರಲ್ಲಿ ಎಂಟರ್ ಮಾಡಿ. ಅಪ್ಲಿಕೇಶನ್ ನಂಬರ್ ಸೇಮ್ ಮಾಡಿ. ನೆಕ್ಸ್ಟ್ ಸೀಕ್ರೆಟ್ ಕೀ ಕೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಕೊಟ್ಟಿರ್ತೀರಲ್ವ ಹಿಂದೆ, ಆ ನ್ಯೂ ಪಾಸ್ವರ್ಡ್ ತಗೊಂಡ್ರೆ ಓಕೆ, ಇಲ್ಲ ಕನ್ಫರ್ಮ್ ಪಾಸ್ವರ್ಡ್ ತಗೊಂತ ಓಕೆ, ಅದನ್ನು ಟೈಪ್ ಮಾಡಿ. ಲಾಗಿನ್ ಆಗಿದ ನಂತರವೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೇ ನೋಡ್ತೀರಾ ಆಪ್ಷನ್ ಎಂಟ್ರಿ ಮತ್ತು ಅಲಾಟ್ಮೆಂಟ್, ಇನ್ನು ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇದೆ. ಫಸ್ಟ್ ಆಪ್ಷನ್ ಎಂಟ್ರಿಯಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಒಂದು ಪೇಜ್ ಬರುತ್ತೆ, ಅದರಲ್ಲಿ ಉಪಯೋಗವಿಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಹೀಗೆ ಬರುತ್ತೆ ಇನ್ನೊಂದು ಪೇಜ್. ಈ ಪೇಜ್ ಬಂದ ನಂತರವೇ ಇಲ್ಲಿ ಒಂದು ಕಾಣುತ್ತೆ, ಓಕೆ ವೆಲ್ಕಮ್ ವಿನಯ್ B CET ನಂಬರ್ ಮತ್ತು ರ್ಯಾಂಕ್ ಅಂತ, ಅಲ್ಲಿ ಹೌದಲ್ವಾ. ಆಪ್ಷನ್ ಎಂಟ್ರಿಯಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ಇಂಜಿನಿಯರಿಂಗ್ ಮತ್ತು ಕೆಳಗಡೆ SI ನಂಬರ್ ಅಂತ ಕಾಣ್ತಿದೆ, ಅಲ್ಲಿ ಕಾಲೇಜ್ ಕೋರ್ಸ್ ಫೀಸ್ ಫಾರ್ ಅನಾಲಿಸಿಸ್ ಅಂತ ಕಾಣ್ತಿದೆ, ಮತ್ತು ಇಲ್ಲಿ ಆಪ್ಷನ್ ನ್ಯೂ ಅಂತ ಕಾಣ್ತಿದೆ. ಹೌದಾ, ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಳ್ತೀರೋ. ಓಕೆ, ಇವಾಗ ಹೇಳ್ತಾ ಹೋಗ್ತೀನಿ, ಕೇಳಿ ಎಂಡಿಂಗ್ವರೆಗೆ ನೋಡಿ, ತುಂಬ ಅರ್ಥ ಆಗುತ್ತೆ. ಪ್ರತಿಯೊಂದು ಪ್ರೋಸೆಸ್ ಈ ವಿಡಿಯೋದಲ್ಲಿ ಇರುತ್ತೆ. ಕೆಳಗಡೆ ಇಂಜಿನಿಯರಿಂಗ್ ಮತ್ತು ಗೌರ್ಮೆಂಟ್ ಅಂತ ಕಾಣ್ತಿದೆ, ಮತ್ತು ಬ್ಲೂ ಕಲರ್ ಅಲ್ಲಿ ಕೆಳಗಡೆ UVCE ಅಂತ ಕಾಣ್ತಾ ಇದೆ. ಓಕೆ, ಅಲ್ಲಿ ಯು ಅಂದರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಬೆಂಗಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಅದು ಮೀನಿಂಗು. ಓಕೆ, SI ನಂಬರಲ್ಲಿ ಫಸ್ಟ್ ಅಂತ
E001AI ಅಂತ ಕಾಣ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂತ ಅರ್ಥ. ಮತ್ತು ಸೆಕೆಂಡ್ ಮಂತ್ E001CE ಅಂತ ಕಾಣ್ತಾ ಇದೆ ಅಲ್ವಾ, ಅದು ಸಿವಿಲ್ ಇಂಜಿನಿಯರಿಂಗ್ ಅನ್ನೋ ಮಾತು. ಥರ್ಡ್ ಮಂತ್ E001EC ಅಂತ ಕಾಣ್ತಾ ಇದೆ. ಓಕೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಫ್ ಇಂಜಿನಿಯರಿಂಗ್ ಅಂತ ಅರ್ಥ. ಓಕೆನಾ? ಹೀಗೆ ಪ್ರತಿಯೊಂದು ಕೋರ್ಸ್ಗೂ ಆಪ್ಷನ್ ಇರುತ್ತೆ. ನೀವು ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀರಂದರೆ ಅಲ್ಲಿ ಬಾಕ್ಸ್ ಟೈಪ್ ಕಾಣ್ತಾ ಇದೆ ಅಲ್ವಾ. ಓಕೆ, ಬ್ಲ್ಯಾಕ್ ಕಲರ್ ಆಲು, ಒಳಗಡೆ ವೈಟ್ ಕಲರ್ ಕಾಣ್ತಾ ಇದೆ, ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನನಗೆ ಇಂತಹ ಕೋರ್ಸ್ ಇಷ್ಟ, ಇಂತಹ ಕಾಲೇಜನ್ನು ನಾನು ಟಿಕ್ ಮಾಡ್ಕೊಳ್ತೀನಿ, ಅದೇ ಆಪ್ಷನ್ ಎಂಟ್ರಿ. ಇಲ್ಲಿ ಒಂದು ಗಮನಿಸಿ, ನೀವು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಮಂತನ್ನು ಟಿಕ್ ಮಾಡಿದ್ದಾರೆ ಮತ್ತು ಕಂಪ್ಯೂಟರ್ ಸೈನ್ಸ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ನಲ್ಲಿ ಟಿಕ್ ಮಾಡಿದ್ದಾರೆ. ಒಂದು ಕಾಲೇಜ್ ಅಥವಾ ಮಿನಿಮಮ್ 20 ಕಾಲೇಜ್ ಒಳಗಡೆ ನೀವು ಒಂದೇ ಕೋರ್ಸ್ ತಗೋಬೇಕಂದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗ್ತಿಲ್ಲ ಅಂದರೆ ಇನ್ನೊಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಇಂತಹ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಅಂತಹ ಕೋರ್ಸನ್ನು ಟಿಕ್ ಮಾಡಬೇಕು ಅಷ್ಟೇ. ಇಲ್ಲ ಸರ್, ನಾನು ಇವಾಗ ಏನು ಮಾಡ್ತೇನೆ ಅಂದರೆ, ಒಂದು ಐಡಿಯಾ ಬಂದಿದೆ ನನಗೆ. ಒಂದು 10 ಕಾಲೇಜುಗಳಲ್ಲಿ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಅದನ್ನು ಆಪ್ಷನ್ ಎಂಟ್ರಿ ಮಾಡ್ತೀನಿ, ಮತ್ತು ಇನ್ನೊಂದು 10 ಕಾಲೇಜುಗಳಲ್ಲಿ ಇನ್ನೊಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀನಿ. ಓಕೆ, ಹಾಗೆ ನಡೆಯುತ್ತಾ? ಓಕೆ, ನಡೆಯುತ್ತೆ. ಆಪ್ಷನ್ ಎಂಟ್ರಿ ಇರುತ್ತೆ. ನೀವು ಯಾವ ಯಾವ ಕಾಲೇಜುಗಳನ್ನು ಎಂಟ್ರಿ ಮಾಡಿರ್ತೀರೋ ಈ ಕಡೆ ಸೆಕೆಂಡ್ ಬಾಕ್ಸಲ್ಲಿ ತೋರಿಸ್ತಾ ಹೋಗ್ತದೆ. ಗಮನಿಸಿ ವಿದ್ಯಾರ್ಥಿಗಳೇ, ಫಸ್ಟು ಆಪ್ಷನ್ ನಂಬರ್ ಮತ್ತು ಆ ಕಾಲೇಜಲ್ಲಿ ನೀವು ಕೋರ್ಸ್ನ ಆಯ್ಕೆ ಮಾಡಿರುವಂತಹ ಎಲ್ಲ ಲಿಸ್ಟ್ ಮತ್ತು ಕಾಲೇಜ್ ಹೆಸರು, ಓಕೆ, ಇವೆಲ್ಲ ತೋರಿಸ್ತಾ ಹೋಗ್ತದೆ ಸೆಕೆಂಡ್ ಬಾಕ್ಸಲ್ಲಿ. ನೀವು ಗಮನಿಸಿ ಒಂದು ಸರಿ ನೋಡ್ಕೊಳ್ಳಿ, ಯಾವ ಯಾವ ಕಾಲೇಜ್ಗಳಲ್ಲಿ ಯಾವ ಯಾವ ಕೋರ್ಸನ್ನು ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಓಕೆ, ಇಲ್ಲ ಈ ಕಾಲೇಜಲ್ಲಿ ನನಗೆ ಸ್ವಲ್ಪ ಸೆಟ್ ಆಗ್ತಾಯಿಲ್ಲ, ಇನ್ನೊಂದು ಕಾಲೇಜಲ್ಲಿ ಮಾಡೋಣ ಅಂತ ಐಡಿಯಾ ಇದ್ದರೆ ಅದನ್ನು ಎಡಿಟ್ ಮಾಡಿ ಸ್ವಲ್ಪ ಈ ಕಾಲೇಜಿಂದು ಇನ್ನೊಂದು ಕಾಲೇಜಿಗೆ ಸೇರಿಸಿ ಅಷ್ಟೇ. ನೆಕ್ಸ್ಟ್ ನಂತರ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಡೇಟ್ ಅಂತ ಕಾಣ್ತಾ ಇದೆ ಕೆಳಗಡೆ. ಅಪ್ಡೇಟ್ ಅಂದರೆ ನೀವೇನಾದರೂ ಇಲ್ಲ ನನಗೆ ಈ ಕಾಲೇಜ್ ಸೆಟ್ ಆಗ್ತಾ ಇಲ್ಲ, ಇನ್ನೊಂದು ಸಲ ಆಲೋಚನೆ ಬಂತು, ಬೇಡ ಬೇಡಪ್ಪ ಕಾಲೇಜು, ಇನ್ನೊಂದು ಕಾಲೇಜಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಇಲ್ಲ ಕೋರ್ಸ್ ನನಗೆ ಸೆಟ್ ಆಗ್ತಾ ಇಲ್ಲ, ಇಲ್ಲ ಇನ್ನೊಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಆ ಅಪ್ಡೇಟಲ್ಲಿ ಕ್ಲಿಕ್ ಮಾಡಿ ಇನ್ನೊಂದು ಸರಿ ಅಪ್ಡೇಟನ್ನು ಮಾಡಿಸ್ಕೊಂಡು ಮತ್ತೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ಇಲ್ಲಿ ಈ ಕಡೆ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಕಾಣ್ತಾ ಇದೆ ಬ್ಲ್ಯಾಕ್ ಕಲರಲ್ಲಿ, ಕೆಳಗಡೆ ಶಾರ್ಟ್ ಡಿಟೇಲ್ಡ್ ಅಂತ ಕಾಣ್ತಾ ಇದೆ. ಓಕೆ, ಶಾರ್ಟ್ ಡಿಟೇಲ್ಡ್ ಅನ್ನು ಕ್ಲಿಕ್ ಮಾಡಿ ಒಂದು PDF ಡೌನ್ಲೋಡ್ ಆಗುತ್ತೆ. ಯಾವ ಕಾಲೇಜನ್ನು ಆಯ್ಕೆ ಮಾಡಿದ್ದೀರಾ, ಯಾವ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವುದು ಒಂದು PDF ಮುಖಾಂತರ ಎಲ್ಲ ತೋರಿಸುತ್ತೆ.